ಯೋಗದಲ್ಲಿ ಸಾಧನೆಗೈದು ಊರಿಗೆ ಮರಳಿದ ಮಹೇಂದ್ರ ಗೌಡ ಅವರ ಪ್ರತಿಭೆಗೆ ಇದೀಗ ಎಲ್ಲೆಡೆಯಿಂದ ಅಭಿನಂದನೆ ವ್ಯಕ್ತವಾಗಿದ್ದು, ಸನ್ಮಾನಿಸುವ ಮೂಲಕ ಪ್ರತಿಭೆಗೆ ಪ್ರೋತ್ಸಾಹಿಸುವ ಕಾರ್ಯ ನಡೆಯುತ್ತಿದೆ. ಶ್ರೀಲಂಕಾದ ಕೊಲಂಬೋದಲ್ಲಿ ನಡೆದ ಏಷ್ಯನ್ ಪೆಸಿಫಿಕ್ ಯೋಗಾಸನ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಪಡೆದು ಸಾಧನೆಗೈದ ಮಹೇಂದ್ರ ಗೌಡ ಅವರು ಊರಿಗೆ ಆಗಮಿಸಿದ ಹಿನ್ನೆಲೆ ಸೋಮವಾರ ಕರ್ವಾ ಗ್ರಾಮಸ್ಥರಿಂದ ಅದ್ದೂರಿ ಸ್ವಾಗತ ನಡೆಸಲಾಗಿತ್ತು. ಆರ್ಟಿಸ್ಟಿಕ್ ಯೋಗದಲ್ಲಿ ಪ್ರಥಮ ಸ್ಥಾನ ಹಾಗೂ ಟ್ರೆಡಿಷನಲ್ ಯೋಗದಲ್ಲಿ ದ್ವಿತೀಯ ಸ್ಥಾನ ಪಡೆದು ಬಂಗಾರ ಹಾಗೂ ಬೆಳ್ಳಿ ಪದಕವನ್ನು ಪಡೆಯುವ ಮೂಲಕ ಕರ್ವಾ ಗ್ರಾಮದ ನಾಥಕೇರಿಯ ಮಹೇಂದ್ರ ಗೌಡ ಯೋಗದಲ್ಲಿ ಸಾಧನೆಗೈದಿದ್ದ. ಚಿನ್ನದ ಪದಕದೊಂದಿಗೆ ಊರಿಗೆ ಮರಳಿದ ಮಹೇಂದ್ರ ಮೊದಲು ಭೇಟಿ ನೀಡಿದ್ದು, ತಾನು ಪ್ರಾಥಮಿಕ ಶಿಕ್ಷಣ ಪೂರೈಸಿದ ನಾಥಗೇರಿಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಅಲ್ಲಿನ ಶಾಲಾ ವಿದ್ಯಾರ್ಥಿಗಳು ಬ್ಯಾಂಡ್ ವಾದ್ಯದ ಮೂಲಕ ಸಾಧಕನ ಸ್ವಾಗತಿಸಿದರು. ಶಿಕ್ಷಕ ವೃಂದದವರು ಸ್ವಾಗತಿಸಿ ಅಭಿನಂದಿಸಿ ಪೂರ್ವ ವಿದ್ಯಾರ್ಥಿಯ ಸಾಧನೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಶಾಲಾ ಮುಖ್ಯಾಧ್ಯಾಪಕಿ ಸುಧಾ ಭಂಡಾರಿಯವರು ತಾವು ಪ್ರಕಟಿಸಿದ ಪುಸ್ತಕವನ್ನ ಯೋಗಪಟುವಿಗೆ ನೀಡಿ, ಸಾಧನೆ ಎನ್ನುವುದು ಸಾಧಕನ ಸ್ವತ್ತೇ ಹೊರತು ಸೋಮಾರಿಯ ಸ್ವತ್ತಲ್ಲ ಎನ್ನುವುದು ಮಹೇಂದ್ರ ಗೌಡ ಅವರ ಸಾಧನೆಯಿಂದ ತಿಳಿದು ಬರುತ್ತದೆ. ಇದು ಸಣ್ಣ ಮಟ್ಟದ ಸಾಧನೆಯಲ್ಲ, ಇದರ ಹಿಂದೆ ದೊಡ್ಡ ಶ್ರಮ, ಛಲ, ಗುರಿ ಇದೆ. ಇಲ್ಲಿ ಕಲಿತ ವಿದ್ಯಾರ್ಥಿ ಎನ್ನುವುದು ನಾವೆಲ್ಲ ಅಭಿಮಾನ ಪಡುವಂತಹ ಸಂಗತಿ ಎಂದು ಹೇಳಿದರು. ತಾಲೂಕಿಗೆ ಜೊತೆಗೆ ನಮ್ಮ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಒಂದು ಹೆಮ್ಮೆ ತರುವಂತಹ ಒಂದು ಕೆಲಸವನ್ನ ಮಹೇಂದ್ರ ಗೌಡ ಅವರು ಮಾಡಿದ್ದಾರೆ. ಅವರಿಗೆ ನಾವು ನಮ್ಮ ಇಡೀ ಕರ್ವಾ ಗ್ರಾಮದ ಪರವಾಗಿ, ಜೊತೆಗೆ ನಮ್ಮ ಸಮಸ್ತ ಕರ್ವಾ ಗ್ರಾಮದ ಎಲ್ಲ ವಿದ್ಯಾರ್ಥಿ ಪಾಲಕರು ಮತ್ತೆ ಶಿಕ್ಷಕ ವೃಂದದ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿವಂದನೆಯನ್ನ ಸಲ್ಲಿಸ್ತಾ, ಅವನಿಗೆ ತರಬೇತಿಯನ್ನ ಕೊಟ್ಟು ತಯಾರಿ ಮಾಡಿದಂತಹ ನಮ್ಮ ಈ ಶಾಲೆಯ ಹಳೆ ಶಿಕ್ಷಕರು ಆಗಿರುವಂತಹ ಯೋಗಪಟು ಶ್ರೀಮತಿ ರಾಜೇಶ್ವರಿ ಹೆಗಡೆ ಅವರಿಗೂ ಕೂಡ ಶಾಲೆಯ ಪರವಾಗಿ, ಎಸ್ಡಿಎಂಸಿಯ ಪರವಾಗಿ ಹಾಗೂ ಎಲ್ಲ ಸಮಸ್ತ ನಾಗರಿಕರ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿವಂದನೆಯನ್ನ ಸಲ್ಲಿಸ್ತಾ, ನಿಜಕ್ಕೂ ತುಂಬಾ ಮಾದರಿಯಾದಂತಹ ಕೆಲಸ. ಇದು ತುಂಬಾ ಸಣ್ಣ ಮಟ್ಟದ ಸಾಧನೆ ಏನು ಅಲ್ಲ. ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗ ಸ್ಪರ್ಧೆಯಲ್ಲಿ ಪ್ರತಿಭೆಯನ್ನ ತೋರಿಸುವಂತದ್ದು ಅನ್ನುವುದು ತುಂಬಾ ಚಿಕ್ಕ ವಿಷಯ ಏನು ಅಲ್ಲ. ನಿಜಕ್ಕೂ ಅದರ ಹಿಂದೆ ತುಂಬಾ ದೊಡ್ಡ ಒಂದು ಶ್ರಮ ಇದೆ, ಜೊತೆಗೆ ಒಂದು ಛಲ, ಗುರಿಯನ್ನು. ಕರ್ವಾ ವಿಎಎಸ್ಎಸ್ ಮುಖ್ಯ ಕಾರ್ಯನಿರ್ವಾಹಕ ಮೋಹನ್ ನಾಯ್ಕ್ ಮಾತನಾಡಿ, ಕರ್ವಾ ಗ್ರಾಮದಲ್ಲಿ ಯೋಗ ಎನ್ನುವುದು ಹುಟ್ಟಿದ್ದೇ ರಾಜೇಶ್ವರಿ ಹೆಗಡೆಯವರಿಂದ. ಯೋಗ ಸಾಧಕರ ಹಿಂದಿನ ಪ್ರೇರಕ ಶಕ್ತಿಯಾಗಿದ್ದಾರೆ. ಮಹೇಂದ್ರನ ಮುಂದಿನ ಹಂತದ ಸಾಧನೆಗೂ ನಾವು ಪ್ರೋತ್ಸಾಹಿಸೋಣ ಎಂದರು. ಯೋಗ ಎನ್ನುವಂತ ಪದ ಹುಟ್ಟಿದ್ದೇ ಕರ್ವಾ ಗ್ರಾಮದಲ್ಲಿ ರಾಜೇಶ್ವರಿ ಹೆಗಡೆಯವರಿಂದ. ಇದಕ್ಕೂ ಯೋಗ ಎನ್ನುವಂತ ಪದ ನಮ್ಮವರಿಗೆ ಯಾರಿಗೂ ಗೊತ್ತೇ ಇರಲಿಲ್ಲ. ಅಂತಹ ಒಂದು ಯೋಗ ಎನ್ನುವಂತ ಪದವನ್ನ ಹುಟ್ಟಿ ಹಾಕಿ ಅದರ ಕೀರ್ತಿಯನ್ನ ಆಗಸದೆತ್ತರಕ್ಕೆ ಕೊಂಡೊಯ್ದಂತ ಕೀರ್ತಿ ರಾಜೇಶ್ವರಿ ಹೆಗಡೆ ಅವರಿಗೆ ಸಲ್ಲುತ್ತದೆ. ಹಾಗೆ ಸಾಧಕನಿಗೆ ಸಾಧಿಸುವ ಛಲ ಇದ್ರೆ ಅವನು ಏನ್ ಬೇಕಾದ್ರೂ ಮಾಡ್ತಾನೆ ಅನ್ನೋದಕ್ಕೆ ಮಹೇಂದ್ರ ಗೌಡರಿಗೆ ಸಾಕ್ಷಿ. ಅಂತ ಪ್ರತಿಭೆ ನಮ್ಮ ಊರಿನಲ್ಲಿ, ನಮ್ಮ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿ ಮಾಡಿದ್ದಾನೆಂದ್ರೆ ಅದನ್ನು ನಿಜಕ್ಕೂ ಹೆಮ್ಮೆ ಪಡುವಂತ ವಿಚಾರ. ಇಡೀ ರಾಜ್ಯಕ್ಕೆ, ಇಡೀ ರಾಷ್ಟ್ರಕ್ಕೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೌರವವನ್ನು ಪಡೆದಂತಹ ವ್ಯಕ್ತಿ ಮಹೇಂದ್ರ ಗೌಡ. ಇದಕ್ಕೆ ತಮ್ಮೆಲ್ಲರ ಸಹಾಯ ಸಹಕಾರ, ಸ್ಫೂರ್ತಿ ಇದೆ. ಹಾಗೆ ಅವನ ಉಜ್ವಲ ಭವಿಷ್ಯ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ. ಹಾಗೆ ಇನ್ನೊಂದು ವಿಚಾರನೂ ಇದೆ. ಇನ್ನು ಮಹೇಂದ್ರನ ಪ್ರತಿ ಹಂತದ ಸಾಧನೆಯನ್ನ ಗುರುತಿಸಿ ಪ್ರೋತ್ಸಾಹಿಸುತ್ತಾ ಬಂದಿರುವ ಕ್ರೀಡಾ ಪ್ರೋತ್ಸಾಹಕರು ಕರ್ವಾ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಧರ ನಾರಾಯಣ ನಾಯ್ಕ ಅವರು ಸಾಧಕನ ಕುರಿತು ಮಾತನಾಡಿ, ಮಹೇಂದ್ರ ಯೋಗದಲ್ಲಿ ಚಿನ್ನ, ಬೆಳ್ಳಿ ಪದಕ ಪಡೆದು ಇಲ್ಲಿನ ಶಾಲೆಗೆ, ಊರಿಗೆ ಕೀರ್ತಿ ತಂದಿದ್ದಾನೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಇಂದು ನಮ್ಮ ಕರ್ವಾ ನಾಥಗಿರಿಯ ಮಹೇಂದ್ರ ಕುಮಾರ್ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗಾಸನದಲ್ಲಿ ಚಿನ್ನ ಮತ್ತು ಬೆಳ್ಳಿ ಪದಕವನ್ನು ಪಡೆದು ನಮ್ಮ ಕರ್ವಾಕ್ಕೆ ಮಾದರಿಯಾಗಿದ್ದಾನೆ. ಇಡೀ ನಮ್ಮ ಭಾರತ ದೇಶಕ್ಕೊಂದು ಹೆಸರು ತಂದು ನಮ್ಮ ಸ್ಕೂಲಿಗೆ ಮತ್ತು ಊರಿಗೆ ಕೀರ್ತಿಯನ್ನು ತಂದಿದ್ದಾನೆ. ಅವನ ಸಾಧನೆಗೆ ನಮ್ಮ ಇಡೀ ಕರ್ವಾ ಗ್ರಾಮದವರು
ಸದಾಕಾಲ ಅವನಿಗೆ ಸಹಕಾರ ಮಾಡುವಲ್ಲಿ ಯಾವತ್ತೂ ನಾವು ಯಶಸ್ವಿಯಾಗಿರ್ತೇವೆ. ಮತ್ತು ಇವತ್ತೊಂದು ದಿವಸದಲ್ಲಿ ಅವ ಬಂದು ಊರಿಗೆ ಬಂದ ತಕ್ಷಣ ಅವನಿಗೆ ಸನ್ಮಾನ ಮಾಡಿ ಅವನಿಗೆ ಸ್ವಾಗತ ಮಾಡಿದ್ದೇವೆ ಸ್ಕೂಲಿಗೆಲ್ಲ ಕರ್ಕೊಂಡೋಗಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವನಿಗೆ ನಮ್ಮ ಮಂಕಾಳು ಸರ್ MLA ಸರ್ ಆದಂಥ ಮಂಕಾಳು ಸರ್ ಹತ್ರ ಮುಂದೂ ಸಹ ಅವರಿಂದ ಸಿಗುವಂಥ ಸಹಕಾರವನ್ನು ನಾವು ಈ ಹಿಂದೂ ಕೂಡ ಮಂಕಾಳು ಸರ್ ಅವರು ಸಹಕಾರ ಮಾಡಿದ್ದಾರೆ. ಮುಂದೂ ಸಹ ಮಂಕಾಳು ಸರ್ ಅವರಿಂದ ನಮ್ಮ ಮಹೇಂದ್ರ ಕುಮಾರ್ ಅವರಿಗೆ ಸಹಕಾರ ಮಾಡುವಲ್ಲಿ ನಾವು ಪ್ರಯತ್ನ ಮಾಡ್ತೇವೆ. ಮತ್ತು ಎಲ್ಲ ಸಂಘಟನೆಗಳು ಸೇರಿ ಅವನಿಗೆ ಸಹಕಾರ ಮಾಡುವಲ್ಲಿ ನಾವು ಅವನಿಗೆ ಬೆನ್ನೆಲುಬಾಗಿ ನಿಲ್ತೇವೆ. ಇವ ಮತ್ತು ಮುಂದೆ ಒಳ್ಳೆಯ ಸ್ಥಾನ ಪಡೆಯಲಿ ಅಂತ ಹೇಳುತ್ತಾ ನಾವೆಲ್ಲ ಊರ ನಾಗರಿಕ ಪರವಾಗಿ ವಂದನೆ ಸಲ್ಲಿಸ್ತೇವೆ. ಇನ್ನು ನಾಥಗಿರಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಹಾಗೂ ನಾಮಧಾರಿ ಸಮಾಜದ ವತಿಯಿಂದ ಸ್ವರ್ಣ ಪದಕ ವಿಜೇತ ಮಹೇಂದ್ರನನ್ನ ಸನ್ಮಾನಿಸುವ ಮೂಲಕ ಪ್ರತಿಭೆಗೆ ಪ್ರೋತ್ಸಾಹಿಸಿ ಹುರಿದುಂಬಿಸಿದರು. ಒಟ್ಟಿನಲ್ಲಿ ಸಾಧನೆಗೆ ಯೋಗ್ಯ ಸನ್ಮಾನಗಳು ಅರಸಿ ಬರುತ್ತದೆ. ಸಾಧಿಸುವ ಛಲ ಮುಖ್ಯ ಎನ್ನುವುದು ಇಂತಹ ಪ್ರತಿಭೆಗಳು ಹೊರಹೊಮ್ಮಿದಾಗ ಕಂಡುಬರುತ್ತದೆ ಎನ್ನಬಹುದು. ನಾಗರಾಜ ನಾಯ್ಕ, ನುಡಿಸಿರಿ ನ್ಯೂಸ್, ಹೊನ್ನಾವರ.